ನೆನ್ನೆ ಒಂದು ವಿಡಿಯೋ ಮಾಡಾಕಿದೆ ಅಂದ್ರೆ ಫೀಡ್ದು ಒಂದು ವಿಡಿಯೋ ಮಾಡಾಕಿದೆ. ಮತ್ತೆ ಫೀಡ್ ಎಲ್ಲ ಹಾಕೋದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ನ್ಯಾಚುರಲ್ ಆಗಿ ಮೇವು ಹಾಕೋಬಹುದು ಮತ್ತೆ ನ್ಯಾಚುರಲ್ ಆಗಿ ಇರ್ಬೋದು ಅಂತ ಒಬ್ರು ಕಾಮೆಂಟ್ ಮಾಡಿದ್ರು. ಅದು ಏನು ಇಷ್ಟಿಷ್ಟು ಉದ್ದ ಕಮೆಂಟ್ ಬರ್ದವ್ರೆ. ಅದು ನಂಗೆ ಓದಕ್ಕೆ ಅಂತಾನೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಷ್ಟಿಷ್ಟು ಉದ್ದ ಓದ್ತಾ ಇರಬೇಕು. ಅದೆಲ್ಲ ಓದಷ್ಟು ಪೇಷನ್ಸ್ ಇಟ್ಕೊಂಡು ಅದೆಲ್ಲ ಹೇಳಕ್ ಹೋದ್ರೆ ಇವನೇನೋ ವಿಡಿಯೋ ಲಾಂಗ್ ಆಗೋಯ್ತು ಅಂತ ಬೈಕತ್ತಾ ಇರ್ತೀರಾ ಮತ್ತೆ ಸ್ಕ್ರೋಲ್ ಮಾಡ್ಬಿಡ್ತೀರಾ. ಬಟ್ ಅಷ್ಟೆಲ್ಲ ನಾವು ಕೊರೆಯಕ್ಕೆ ಹೋಗೋದಿಲ್ಲ. ಈಸಿಯಾಗಿ 2 ನಿಮಿಷದ ವಿಡಿಯೋ ಮಾಡ್ಕೊಬಿಡುಮ. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಅಕ್ಕ ಈಗ ಹೇಳೋದೇನು ಅಂತಂದ್ರೆ 10 15 20 30 ಕೋಳಿಗಳಿತ್ತು ಅಂತಂದ್ರೆ ನೀನು ಏನಾರ ಹಾಕು, ನೀನು ಹಾಕ್ತೇ ಇರು, ನೀನು ಅಕ್ಕಪಕ್ಕ ಫಾರಮ್ ಇಲ್ಲ ಅಂದ್ರೂ ನಿಂಗೆ ಅಚ್ಚುಕಟ್ಟಾಗಿ ಕೋಳಿಗಳು ಚೆನ್ನಾಗಿ ಬರ್ತಾವೆ ಮತ್ತೆ ಅಚ್ಚುಕಟ್ಟಾಗಿ ಕೋಳಿಗಳು ಚೆನ್ನಾಗಿರ್ತವೆ. ಅದನ್ನ ಬಿಟ್ಟು ಏನಾದರೂ ನೀನು ಜಾಸ್ತಿ ಕೋಳಿಗಳು ಸಾಕ್ತೀರಿ ಅಂತಂದ್ರೆ ಈಗ ಒಂದು 30 40ರಿಂದ ಮೇಲ್ಗಡೆ ಐತೆ ಅಂತಂದ್ರೆ ಈಗ ಅಕ್ಕಪಕ್ಕ ಫಾರಮ್ ಇತ್ತು ಅಂದ್ರೆ CRD ಮತ್ತೆ ಅಚ್ಚುಕಟ್ಟಾಗಿ ಅದು ಇದು ಅಂತ ಕೋಳಿಗಳಿಗೆ ರೋಗಗಳು ಬಂದೇ ಬರ್ತವೆ. ಅಂತಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಂತೆ ಇಂಥ ಕೋಳಿಗೆ ಇಂಥ ರೋಗನೇ ಬರ್ತದೆ, ಇಂಥ ಕೋಳಿಗೆ ಇಂಥ ಮೆಡಿಸಿನ್ ಆಯ್ತದೆ, ಇಂಥದಕ್ಕೆ ಇಂಥದ್ದೇ ಬರ್ತದೆ ಅಂತಿತ್ತಂತೆ. ಬಟ್ ಇವಾಗ ಒಂದೇನು ಅಂತ ನಾಟಿ ಕೋಳಿಗೆ ಒಂದು ಕಾಲದಲ್ಲಿ ನಾನು ಕೇಳಿದ ಪಟ್ಟಿಗೆ ತಿಪ್ಪೆಲ್ಲಿ ಮೇಯ್ಕ ಬತ್ತಿದ್ದೆಷ್ಟು ಅಷ್ಟೇ, ವ್ಯಾಕ್ಸಿನೇಷನ್ಸು ಮಾಡ್ತಿರಲ್ಲ, ಏನೂ ಮಾಡ್ತಿರಲ್ಲ, ಅವೆಲ್ಲ ಒಂದೊಂದು ಕಾಲ ಇತ್ತು. ಬಟ್ ಇವಾಗ ಏನಪ್ಪ ಅಂತಂದ್ರೆ ವ್ಯಾಕ್ಸಿನೇಷನ್ಸು ಮಾಡಬೇಕು ಮತ್ತು ಪ್ರತಿಯೊಂದು ಮಾಡಬೇಕು, ಪ್ರತಿಯೊಂದು ತಿಳ್ಕೊಂಡೇ ಹಾಕ್ಬೇಕು. ಬಟ್ ಅದ್ರಲ್ಲಿ ಏನಪ್ಪ ಅಂದರೆ ಇನ್ನೂ ತುಂಬ ಜನ ಬುದ್ಧಿವಂತರು, ಅಣ್ಣ ಈ ಕಾಲದಲ್ಲಿ ವ್ಯಾಕ್ಸಿನೇಷನ್ ಹಾಕಿರೋ ಮರಿ ಬೇಡ, ನಾನು ನ್ಯಾಚುರಲಾಗಿ ಸಾಕ್ತೀನಿ ಅಂತೀರ. ಅಕ್ಕಪಕ್ಕ ಫಾರಮ್ ಇಲ್ಲ ಅಂದರೆ ನೀವೆಲ್ಲರೂ ಹೊರಗಡೆ ಇತ್ತು ಅಂದರೆ ತಗೊಂಡೋಗಿ ಸಾಕೋಣ ಅಂತ ಕೊಟ್ಬಿಡ್ಬೋದು. ಈಗ ಅಕ್ಕಪಕ್ಕ ಪ್ರಾಬ್ಲಮ್ಸ್ಗಳು ಇವಾಗೇನು ಅಂತಂದ್ರೆ ನಮ್ಗೆ ಕೊರೋನಾ ಬಂದಾಗ ಎಲ್ಲ ಕಡೆನೂ ಬರ್ತಲ್ಲ ಆ ಥರ ವೈರಸ್ಗಳಿವೆಲ್ಲ. ಅಚ್ಚುಕಟ್ಟಾಗಿ ಯಾವ ಕೋಳಿ ಫಾರಮಿಂದ ಆ ಕೋಳಿ ಫಾರಮ್ ಬರ್ತಾವೆ ಯಾವುದೂ ಗೊತ್ತಾಗೋದಿಲ್ಲ. ಅಚ್ಚುಕಟ್ಟಾಗಿ ನಿಮಗೆ ಗೈಡ್ ಮಾಡೋರ ಹತ್ರ ಇದ್ರೆ ಮರಿ ತಗೊಂಡು ಅಚ್ಚುಕಟ್ಟಾಗಿ ಸಾಕಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕಡಿಮೆ ಕೋಳಿ ಇದ್ದರೆ ಜಾಸ್ತಿ ರೋಗ ಬರೋದಿಲ್ಲ, ಜಾಸ್ತಿ ಕೋಳಿ ಇದ್ದಷ್ಟು ರೋಗ ಬಂದೇ ಬರ್ತದೆ. ಈಗ ನಾವು ಬೈಲಲ್ಲೇ ಬಿಟ್ಟು ಮೇಯಿಸೋದು ನೋಡಿ ಇಲ್ಲಿ ಅಂದರೆ ತುಂಬ ಜನ ಹೇಳ್ಬೋದು ನೀವು ಆಚೆಗೆ ಬಿಟ್ರೆ ಕೋಳಿಗಳು ರೋಗ ಬರಲ್ಲ ಅಂತ. ಈಗೆಲ್ಲ ಬೈಲಲ್ಲೇ ಬಿಟ್ಟು ಮೇಯಿಸ್ತಾರದು ಕಣ. ಇನ್ನೆಲ್ಲೂ ನಾವು ಹೊರಗಡೆ ಬಿಡ್ದಂತೆ ಒಳಗಡೆ ಮೇಯಿಸುವಂಥದ್ದು ಏನೂ ಇರೋದಿಲ್ಲ. ಬಟ್ ನಿಮಗೆ ರೋಗ ಬರ್ತದೆ ಅನ್ನೋದಿತ್ತು ಅಂದರೆ ಹೆಂಗಾದರೂ ಸರಿ ಬಂದೇ ಬರ್ತದೆ.